ಅಶ್ವಿನಿ ಮ್ಯಾಮ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮ್ಯಾಮ್. ಸೊ ನೀವೆಲ್ಲ ಟೀಚರ್ಸ್ ಅಲ್ವಾ? ಸೊ ಇವಾಗ ನಾನು ನಿಮ್ಮನ್ನ ಒಂದು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ, ಅದಕ್ಕೆ ನೀವು ಉತ್ತರ ಹೇಳಿ. ಅಶ್ವಿನಿ ಮ್ಯಾಮ್, ನನಗೆ ಇದಕ್ಕೊಂದು 500 ರೂಪಾಯಿ ಬೇಕು, ಇದನ್ನು ತಗೊಂಡು ಕೊಡ್ತೀರಾ? ನೋ ಮ್ಯಾಮ್. ಏನದು? ಬರೀ ಮಂಡು ಮ್ಯಾಮ್. ಬರೀ ಮುಂದೆ ಅಷ್ಟೇ. ಎಷ್ಟು ಕೊಡ್ತೀರಾ ಹೋಗಿ? ನಾನು ಇವಾಗ ಏನೋ ಒಂದು ಕಾರಣಕ್ಕೆ ಕೇಳ್ತಾ ಇದ್ದೀನಿ, ಪ್ಲೀಸ್ ನನಗೆ ಇದನ್ನು ತಗೊಂಡು ನೀವು ಒಂಚೂರು ನನಗೆ ದುಡ್ಡು ಕೊಡಿ ಅಂತ ಕೇಳ್ತೀನಿ. ಎಷ್ಟು ಕೊಡಬಲ್ಲ ನೀವು? ಮ್ಯಾಮ್, ಇದೆಲ್ಲ ಕಡೆ ಫ್ರೀಯಾಗೆ ಸಿಗುತ್ತೆ. ಸೊ ಹಾಗಾಗಿ ನಿಮ್ಗೆ ಕಾಸ್ಟ್ ಪ್ರೈಸ್ ಮಾಡೋದೇ ಇರಲ್ಲ ನನಗೆ. ನೀವು ಏನೋ ಪ್ರಾಬ್ಲಮ್ಸ್ ಅಂತ ಹೇಳ್ತಿದ್ದೀರಾ ಅಂತ 110 5 or 10 rupees ಕೊಡ್ಬೋದು. ಓಕೆ, ಒಂದು 5 ರೂಪಾಯಿ ಇಲ್ಲ ಅಂದ್ರೆ ಒಂದು 10 ರೂಪಾಯಿ ಕೊಡ್ತೀರಾ? ಸರಿ ಮ್ಯಾಮ್. ಈಗ ನಾನು ಹೊರಗಡೆ ಸಿಕ್ಕಂತ ಮಣ್ಣನ್ನ ತಗೊಂಡ್ ಬಂದೆ, ಅವ್ರು ಹೇಳ್ತಿದ್ದಾರೆ ಹೊರಗಡೆ ಮಣ್ಣು ಎಲ್ಲಾ ಕಡೆ ಸಿಗುತ್ತೆ, ಅದು ಫ್ರೀ ಆಫ್ ಕಾಸ್ಟ್ ಅಂತ. ಓಕೆನಾ? ಅದನ್ನ ನೀವೇನೋ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ಅನ್ನೋ ಕಾರಣಕ್ಕೆ ನಾನು ಒಂದು 5 ರೂಪಾಯಿ ಕೊಟ್ಟು ಅಥವಾ 10 ರೂಪಾಯಿ ಕೊಟ್ಟು ಬಲವಂತವಾಗಿ ತಗೊಳ್ತೀನಿ ಅಂತ ಹೇಳಿದ್ರು. ಆಯ್ತಾ? ಸರಿ ಅಪ್ಪ. ಈಗ ನಾನು ಅದೇ ಮಣ್ಣನ್ನ ಏನ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಚೆನ್ನಾಗಿ ಜರಡಿ ಇಟ್ಟಿದ್ದೀನಿ. ಓಕೆನಾ? ಜರಡಿ ಹಿಡಿದು ಒಂದು ಕವರ್ ಅಲ್ಲಿ ಕ್ಯೂಟ್ ಆಗಿ ಈ ತರ ಪ್ಯಾಕ್ ಮಾಡಿದ್ದೀನಿ. ನೀವು ಬೇಕು ಅಂದ್ರೆ ಇದನ್ನ ತಗೊಂಡೋಗಿ ನಿಮ್ಮ ಮನೆಯಲ್ಲಿರುವಂತ ಒಂದು ಪಾಟ್ ಗೆ ಹಾಕಿ ಒಂದು ಗಿಡ ಬೆಳೆಸಬಹುದು. ಸೊ ಈ ಮಣ್ಣಿಗೆ ನನಗೆ ಯಾರು ಎಷ್ಟೊಂದು ದುಡ್ಡು ಕೊಡ್ತೀರಾ? ಇದಕ್ಕೆ ಇದು ಕೊಡಲ್ಲ ನೋಡಿ, ಕವರ್ ಹಾಕಿದ್ದೀನಿ. ದ ಕ್ವಾಂಟಿಟಿ ಆಫ್ ದ ಮಡ್ ಇಸ್ ಎಕ್ಸಸ್. ಇದಕ್ಕೆ ಎಷ್ಟು ಕೊಡ್ಬೋದು? ಅಂದ್ರೆ ಗಿಡ ಬೆಳೆಸಬಹುದು. ನಿಮ್ಮ ಮನೆಗೆ ತಗೊಂಡೋಗಿ ಮಣ್ಣನ್ನ ಹಾಕಿ ಗಿಡ ಬೆಳೆಸಬಹುದು. ಬೇರೆಗೂ ಯೂಸ್ ಮಾಡಬಹುದು ಅಂತ ನಾನು ತಗೊಂಡ್ರೆ 20 ರೂಪೀಸ್ ಪ್ರೈಸ್. ನೋಡಿ, ಇವಾಗ ಮೇಡಮ್ ಹೇಳ್ತಿದ್ದಾರೆ, ನಾನು ಫಸ್ಟ್ ಮಣ್ಣಿಗೆ ಉಂಡೆ ಕೊಟ್ಟಾಗ ಅವ್ರು ನನಗೆ 5 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು, ಅಥವಾ 10 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಈಗ ಅವ್ರ ಮನೆ ಪಾಟಿಗೆ ಯೂಸ್ ಆಗುವಷ್ಟು ಮಣ್ಣು ಒಂದು ಕವರ್ ಅಲ್ಲಿ ನೀಟಾಗಿ ಪ್ಯಾಕ್ ಮಾಡಿ ತಗೊಂಡ್ ಬಂದು ಕೊಡ್ತಾ ಇದ್ದೀನಿ. ಈ ಒಂದು ಮಣ್ಣಿಗೆ ಅವ್ರು ಏನ್ ಹೇಳ್ತಿದ್ದಾರೆ, ಒಂದು 20 ರೂಪಾಯಿ ನಾನು ಕೊಡ್ಬೋದು ಅಂತ. ಅದರ ವ್ಯಾಲ್ಯೂ ಹ್ಯಾಸ್ ಬಿನ್ ಇನ್ಕ್ರೀಸ್. ಅಂದ್ರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಇದೇ ಮಣ್ಣು ಅವ್ರೆಲ್ಲಾ ಕಡೆ ಸಿಗುತ್ತೆ, ನಾನೇ ತಂದ್ಕೊಳ್ತೀನಿ ಅಂತ ಹೇಳಿದ್ರು. ಅವ್ರಿಗೆ ಬೇಕಾದಂತ ಒಂದು ಸೋರ್ಸ್ ಆಫ್ ಮಡ್ ಸಿಕ್ಕಿದ್ರಿಂದ ಅವ್ರ ಒಂದು ಗಿಡ ಬೆಳೆಸೋದಕ್ಕಾಗುತ್ತೆ ಅಂತ ಒಂಚೂರು ಎಕ್ಸ್ಟ್ರಾ ಕಾಸು ಕೊಡ್ತೀನಿ. ಅಂದ್ರೆ ಈ ಲೆವೆಲ್ ಏನಾಗಿದೆ, ಇದಕ್ಕೂ ಅಪ್ಡೇಟ್ ಆಗಿದೆ. ಏನಾಗಿದೆ? ಸರಿ ಮ್ಯಾಮ್. ಇದೇ ಮಣ್ಣನ್ನ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಒಂದು ಮಾಡೆಲ್ ಇದೆ, ಒಂದು ಗಾಡ್ ಮಾಡೆಲ್ ಇದೆ. ಆ ಮಾಡೆಲ್ ಏನ್ ಮಾಡ್ತೀನಿ ನಾನು ಅಂತ ಹೇಳಿದ್ರೆ, ಅದ್ರೊಳಗಡೆ ಹಾಕ್ಬಿಟ್ಟು ತಡ್ತೀನಿ. ಚೆನ್ನಾಗಿ ನಾನು ಫಿಲ್ಟರ್ ಮಾಡಿರುವಂತ ಆ ಮಣ್ಣು, ಅದಕ್ಕೆ ಒಂದು ಕಲರ್ ಕೊಟ್ಟಿದ್ದೀನಿ ನೋಡಿ, ಆ ಕಲರ್ ಕೊಟ್ಟಿರುವಂತ ಮಣ್ಣು ಅದಕ್ಕಾಗಿ ಮೌಲ್ಡ್ ಮಾಡ್ತೀನಿ. ಓಕೆನಾ? ಮೌಲ್ಡಿಂಗ್ ಮಾಡಿ ಒಂದು ಸಣ್ಣದಾದಂತ ಒಂದು ಮಣ್ಣಿನ ಐಡಲ್ ಮಾಡಿ ನಿಮಗೆ ಕೊಡ್ತೀನಿ. ಗಾಡ್ ಐಡಲ್ ಮಾಡ್ತೀನಿ. ಅದನ್ನ ನೀವು ಯಾರು ತಗೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಅಥವಾ ಅದಕ್ಕೆ 20 ರೂಪಾಯಿ ಕೊಡ್ತೀರಾ, ಅದಕ್ಕಿಂತ ಜಾಸ್ತಿ ಕೊಡ್ತೀರಾ? ಅನ್ನುವ ನೀವು ಎಷ್ಟು ಕೊಡ್ತೀರಾ ಮೇಡಮ್? 50 ರೂಪೀಸ್. ಒಂದು 50 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಏನು ಅಂದ್ರೆ ವಸ್ತು ಬದಲಾಗಿಲ್ಲ, ನಾನು ತಗೊಂಡಂತ ಮಣ್ಣೆ ಅದೇ ಮಣ್ಣನ್ನ ಒಂದು ಸತಿ ಕವರ್ ಹಾಕೊಟ್ಟಾಗ ಅದಕ್ಕೆ ವ್ಯಾಲ್ಯೂ ಒಂಚೂರು ಇನ್ಕ್ರೀಸ್ ಆಯ್ತು, ಒಂಚೂರು ಕಲರ್ ಆಡ್ ಮಾಡಿ ಕೊಡ್ತೀನಿ ಅಂದ ತಕ್ಷಣ ಇನ್ನೊಂದ್ ಸ್ವಲ್ಪ ವ್ಯಾಲ್ಯೂ ಇನ್ಕ್ರೀಸ್ ಆಯ್ತು. ಅದೇ ಮಣ್ಣನ್ನ ನಾನು ಮೌಲ್ಡ್ ಮಾಡಿ ಒಂದು ಐಡಲ್ ಮಾಡಿ ಕೊಡ್ತೀನಿ ಅಂತ ಹೇಳಿದಾಗ the value has been increased. ಅದೇ ರೀತಿ ಇನ್ನೊಂದು ಸ್ವಲ್ಪ ನನಗೆ ಆ ಹಣ ಸಾಲಿಲ್ಲ. ಮೊದಲು ಕೊಟ್ಟಂತ 10 ರೂಪಾಯಿ ಸಾಕಾಗ್ಲಿಲ್ಲ, ನನಗೆ ಇನ್ನು ಜಾಸ್ತಿ ದುಡಿಬೇಕು ಅಂತ ಆಸೆ ಬಂತು. ಸೊ ನಾನು ಕವರ್ ಹಾಕಿ ಕೊಟ್ಟೆ, ಒಂಚೂರು ಪ್ಯಾಕ್ ಮಾಡಿ ಡಿಫ್ರೆಂಟ್ ಆಗಿ ಕೊಡೋಣ ಅಂತ. ಅದ್ರಲ್ಲಿ ಬಂದಂತ 20 ರೂಪಾಯಿ ಕೂಡ ನನಗೆ ಸಾಲಿಲ್ಲ. ಇನ್ನು ನನಗೆ ಈಗರ್ನೆಸ್ ಜಾಸ್ತಿ ಆಯ್ತು, ಅದಕ್ಕೆ ಇನ್ನೊಂಚೂರು ಕಲರ್ ಆಡ್ ಮಾಡಿ ತಗೊಂಡ್ಬಂದು ಸೇಲ್ ಮಾಡಿದೆ. ಅವಾಗ ಇನ್ನೊಂದು ಸ್ವಲ್ಪ ಹಣ ಸಿಕ್ತು, ಅದು ಕೂಡ ಸಾಕಾಗ್ಲಿಲ್ಲ ನನಗೆ. ಗಣೇಶನ ಒಂದು ಐಡಲ್ ಅಥವಾ ಯಾವುದೋ ಒಂದು ಗಾಡ್ ಐಡಲ್ಗೆ ಅದನ್ನ ಮೌಲ್ಡಿಂಗ್ ಮಾಡಿ ಒಂದು ಐಡಲ್ ತಂದು ಕೊಟ್ಟಾಗ ಕೂಡ ಕೊಟ್ಟಂತ ಹಣ ನನಗೆ ಸಾಕಾಗಿಲ್ಲ. ಈಗ ನಾನು ಇನ್ನೂ ಯೋಚನೆ ಮಾಡೋದಕ್ಕೆ ಅದಕ್ಕಿಂತ ಜಾಸ್ತಿ ದುಡ್ಬೇಕು ನನಗೆ. ಹಂಗಾಗಿ ನಾನೇನ್ ಮಾಡಿದೆ ಅಂತ ಹೇಳಿದ್ರೆ, ನನ್ನ ಹತ್ರ ಇರುವಂತ ಒಂದು ಕಲರ್ ಅನ್ನ ಯೂಸ್ ಮಾಡಿಕೊಂಡು ಅದೇ ಮಣ್ಣನ್ನ ಒಂದು ಕಲರ್ಫುಲ್ ಐಡಲ್ ಆಗಿ ಕನ್ವರ್ಟ್ ಮಾಡಿ
ಒಂದು ಗಾಡ್ ಐಡಲ್ ನಾನು ಕಲರ್ಫುಲ್ ಆಗಿ ತಂದಿದ್ದೀನಿ. ಈಗ ನನಗೆ ಎಷ್ಟು ಹಣ ಇದಕ್ಕೆ ಕೊಟ್ಟು ತಗೊಳ್ಳಿ? 200. ಎಷ್ಟು ಕೊಡ್ತೀರಾ? 200 ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದರ ಅರ್ಥ ಅದೇ ಮಣ್ಣು ಬರ್ತಾ 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 ಏನಾಯ್ತು? ಅಪ್ಗ್ರೇಡ್ ಏನಾಯ್ತಾ ಬಂತು? ಅಪ್ಗ್ರೇಡ್ ಆಯ್ತಾ ಬಂತು. ಇನ್ನು ಸಾಲಿಲ್ಲ ನನಗೆ. ಸೊ ಇವರಪ್ಪ ಯಾರು? ಶಿವ. ನಾನು ಇನ್ನೊಂದು ಮಣ್ಣಲ್ಲಿ ಶಿವನ ತಗೊಂಡ್ಬಂದು ಪಕ್ಕದಲ್ಲಿ ಹೇಳ್ತೀನಿ ಡಿಸೈನರ್. ಫಸ್ಟ್ ಒಂದು ಐಡಲ್ ತಂದೆ ಯಾರು? ಶಿವ. ಸೊ ಇನ್ನೊಂದು ಅದೇ ಮಣ್ಣಲ್ಲಿ ನಾನೇನ್ ಮಾಡ್ತೀನಿ, ಒಂದು ಗಣೇಶನ ಹೀಗೆ, ಇನ್ನೊಂದು ಗಣೇಶನ ಅವರ ತಂದೆ ಪಕ್ಕದಲ್ಲಿರೋ ತರ ನಾನು ಮಾಡ್ತೀನಿ ಐಡಲ್. ಅವಾಗ ನಾನ್ ಕೇಳ್ತೀನಿ, ಈ ಕೇವಲ ಗಣೇಶ ಇರುವಂತ ಐಡಲ್ ನಿಮ್ಗೆ ಬೇಕಾ ಅಥವಾ ಶಿವ ಆಡ್ ಆಗಿರುವಂತ ಐಡಲ್ ಬೇಕಾ? ನನಗೆ ಇದಕ್ಕೆ ಹಣ ಜಾಸ್ತಿ ಕೊಡ್ತೀರಾ, ಶಿವ ಪಕ್ಕದಲ್ಲಿರುವಂತ ಗಣೇಶನಿಗೆ ಜಾಸ್ತಿ ಕೊಡ್ತೀರಾ? ಎಷ್ಟು ಕೊಡ್ತೀರಾ? ಇದಕ್ಕೆ ನೀವು ಹೇಳಿದ್ರೆ 200 ಕೊಡ್ತೀನಿ ಅಂತ. ಶಿವ ಇರುವಂತ ಗಣೇಶನ ಐಡಲ್ ಸಿಕ್ಕಿದಾಗ ಎಷ್ಟು ಕೊಡ್ತೀರಾ? ಓಕೆ, ನನಗೆ ಆ ಅಮೌಂಟ್ ಕೂಡ ಸಾಲಿಲ್ಲ. ಐ ಫೀಲ್ ಟು ಗೆಟ್ ಮೋರ್ ಅಪ್ಗ್ರೇಡ್ ಮೈ ಸೆಲ್ಫ್. ನಾನೇನ್ ಮಾಡಿದೆ ಅಂತ ಹೇಳಿದ್ರೆ, ಇದೇ ಗಣೇಶನ್ಗೆ ಒಂದು ಲೈಟಿಂಗ್ ನ ಆಡ್ ಅಪ್ ಮಾಡಿದೆ. ಒಂದು ಸಣ್ಣ ಮೋಟಾರ್ ಕೊಟ್ಟು ಒಂದು ಲೈಟ್ ನ ಇಲ್ಲಿ ಬ್ಲಿಂಕ್ ಆಗೋ ತರ ಕೊಟ್ಟೆ. ಈಗ ಗಣೇಶನ ತಂದೆ ಮೇಲ್ಗಡೆ ಲೈಟಿಂಗ್ಸ್ ಇರುವಂತ ಗಣೇಶ ಇದ್ದಾನೆ. ಸೊ ಅದೇ ಗಣೇಶ ಅದೇ ಮಣ್ಣಿಂದ ಅಪ್ಗ್ರೇಡ್ ಆಗಿರೋನಿದ್ದಾನೆ. ಆ ಗಣೇಶನ್ಗೆ ನೀವು ಹಣ ಎಷ್ಟು ಕೊಡ್ತೀರಾ? ಸೊ 500. ಅಂದ್ರೆ ಫಸ್ಟ್ ಮೇಡಮ್ ಹೇಳಿದ್ರು ನನಗೆ ಒಂದು ಮಾತು, ಈ ಮಣ್ಣಿಗೆ ವ್ಯಾಲ್ಯೂ ಇಲ್ಲ ಮೇಡಮ್, ಇದು ಫ್ರೀಯಾಗಿ ಎಲ್ಲಾ ಕಡೆನೂ ಸಿಗುತ್ತೆ, ಇದಕ್ಕೆ ಹಣ ಕೊಟ್ಟು ಯಾಕೆ ತಗೋಬೇಕು, ಆದ್ರೆ ನಿಮಗೆ ಬೆಲೆ ಕೊಟ್ಟು ನಾನು ಇದಕ್ಕೊಂದು 5 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಇವತ್ತು ಅದೇ ಮಣ್ಣಿನಿಂದ ಮಾಡಿದಂತ ಒಂದು ಐಡಲ್ಗೆ ಮೇಡಮ್ ಎಲ್ಲರೂ ನನಗೆ 500 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಆದ್ರೆ ಅರ್ಥ ಅದೇ ಮಣ್ಣನ್ನ ಬಳಸ್ಕೊಂಡು ನಾನೇನ್ ಮಾಡ್ತೀನಿ? ಈ ಕಥೆಯಿಂದ ನಿಮಗೆ ಏನಾದ್ರೂ ಅರ್ಥ ಆಗಿದ್ಯಾ? ಏನ್ ಅರ್ಥ ಆಗಿದೆ? ಸೊ ಒಂದು, ಈಗ ನೀವೆಲ್ಲರೂ ಟೀಚರ್ ಅಂತ ಹೇಳಿದ್ದೀರಾ. 2020 ಅಕಾಡೆಮಿಕ್ ಇಯರ್ 2025-26 ಗೆ ನೀವು ಸೆಲೆಕ್ಟ್ ಆಗಿ ನಮ್ಮ ಶಾಲೆಗೆ ಬಂದಿದ್ದೀರಾ ಅಲ್ವಪ್ಪ? ಸೊ ನಿಮ್ಮಲ್ಲಿ ಎಲ್ಲರಲ್ಲೂ ಕೂಡ ಕ್ವಾಲಿಫಿಕೇಶನ್ ಇರೋದ್ರಿಂದ ನಾನು ಶಾಲೆಗೆ ತಗೊಂಡಿದ್ದೀನಿ. ಏನು ಕ್ವಾಲಿಫಿಕೇಶನ್ ಇರೋದ್ರಿಂದ ನಾನು ಶಾಲೆಗೆ ತಗೊಂಡಿದ್ದೀನಿ. ಆದ್ರೆ ನಿಮ್ಮನ್ನ ಕ್ವಾಲಿಫಿಕೇಶನ್ ಇದೆ ಅಂತ ನಾನು ತಗೊಂಡಿರೋದೇ ಆದ್ರೆ ಆ ಕ್ವಾಲಿಫಿಕೇಶನ್ ಕೇವಲ ಇದಾಗಿರುತ್ತೆ. ಆದ್ರೆ ಮಕ್ಕಳನ್ನ ನೀವು ಅಟ್ರಾಕ್ಟ್ ಮಾಡ್ಕೋಬೇಕು, ಟೀಚಿಂಗ್ ಅಲ್ಲಿ ಒಂದು ಲೆವೆಲ್ ನ ರೀಚ್ ಆಗ್ಬೇಕು. ಎಲ್ಲರೂ ಒಂದೇ ತರ ಮಾಡಿದ್ರೆ ಇಷ್ಟ ಆಗುತ್ತಾ? ಕ್ವಾಲಿಫಿಕೇಶನ್ ಇದೆ ಅಂದ್ಬಿಟ್ಟು ಕಾಮನ್ ಆಗಿ ಹೋಗ್ಬಿಟ್ಟು ನಾನು ಪಾಠ ಮಾಡ್ತೀನಿ. ಹಳೆ ಕಾಲದಲ್ಲಿ ಹೌದು, ನಾನು ಒಂದು ವೈಟ್ ಚಾಕ್ ಪೀಸ್ ತಗೋತೀನಿ, ಬ್ಲಾಕ್ ಬೋರ್ಡ್ ಮೇಲೆ ಬರೀತೀನಿ ಅಂತ ಹೇಳಿದ್ರೆ ಅದೇ ಮೆಥಡ್ ಇವತ್ತಿಗೆ ಅಪ್ಗ್ರೇಡ್ ಅಂದ್ರೆ ಯೂಸ್ ಆಗುತ್ತೆ, ನಮಗೆ ಯೂಸ್ ಆಗುತ್ತೆ. ಆದ್ರೆ ಇವತ್ತು ಏನ್ ಮಾಡ್ತಿದ್ದೀರಾ? ಸ್ಮಾರ್ಟ್ ಬೋರ್ಡ್ ಯೂಸ್ ಮಾಡ್ತಿದ್ದೀರಾ ಟೀಚ್ ಮಾಡೋದಕ್ಕೆ. ಅದೇ ರೀತಿ ನೀವು ಹೇಳ್ಕೊಡ್ಬೇಕಾದ್ರೂ ಕೂಡ ಮೆಥಡ್ಸ್ ಚೇಂಜ್ ಆಗಿದೆ ಅಲ್ವಾ? ಸೊ ಇವಾಗ ಹಳೇ ಕಾಲದಲ್ಲಿ ನಾವು ಹೇಳ್ಬೇಕಂದ್ರೆ ತುಂಬಾ ಲಾಂಗ್ ಬ್ಯಾಕ್ ಅಂದ್ರೆ ಗುರುಕುಲ ಮಾಧ್ಯಮದಲ್ಲಿ ಏನ್ ಮಾಡ್ತಿದ್ರು, ಒಂದು ವೈಲ್ಡ್ ಅನಿಮಲ್ ಬಗ್ಗೆ ಅವ್ರು ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ ಕಾಡಿಗೆ ಡೈರೆಕ್ಟ್ ಆಗಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಆ ವೈಲ್ಡ್ ಅನಿಮಲ್ ನ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಅವರು ಅವತ್ತಿನ ಕಾಲಕ್ಕೆ ಅಷ್ಟು ಅಪ್ಗ್ರೇಡೆಡ್ ಆಗಿ ಇದ್ರು. ಅದೇ ಮಿಡಲ್ ಏಜ್ ಸಂದರ್ಭದಲ್ಲಿ ಟೀಚರ್ಸ್ ಏನಾದ್ರು ಯಾವುದೇ ಒಂದು ವಿಚಾರ ಹೇಳ್ಬೇಕಂದ್ರೆ ಮೌಖಿಕವಾಗಿ ಕೇವಲ ಹೇಳೋದಕ್ಕೆ ಶುರು ಮಾಡಿದ್ರು ಅಲ್ವಾ? ಅದು ಎಷ್ಟು ವರ್ಷಗಳ ಕಾಲ ಅಟ್ರಾಕ್ಟ್ ಆಗುತ್ತೆ ಜನಗಳಿಗೆ? ಆಗಲ್ಲ. ಸೊ ಡಿಫ್ರೆಂಟ್ ಆಗಿ ಹೇಳಿದಾಗ ಸೇಮ್ ವಿಚಾರನ ಡಿಫ್ರೆಂಟ್ ಆಗಿ ಹೇಳಿದಾಗ ಮಕ್ಕಳು ಅಟ್ರಾಕ್ಟಿವ್ ಆಗಿ ಕಲಿತಾರೆ. ಅಂದ್ರೆ ನಿಮ್ಮ ಒಂದು ಟೀಚಿಂಗ್ ಮೆಥಡ್ ಕೇವಲ ಈ ಮಣ್ಣಿನ ತರ ಆಗಬಾರ್ದು. ಸೊ ಯಾವತ್ತೂ ಕೂಡ ಬರ್ತಾ 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 ಅಪ್ಗ್ರೇಡ್, ಅದು ಅಪ್ಗ್ರೇಡ್ ಆದ್ರೇನೆ ನೀವು ಡಿಫ್ರೆಂಟ್ ಆಗಿ ಮಕ್ಕಳಿಗೆ ಕಾಣಿಸ್ತೀರಾ. ನಿಮ್ಮ ಒಂದು ಟೀಚಿಂಗ್ ಮೆಥಡ್ಸ್ ಮಕ್ಕಳಿಗೆ ಅಟ್ರಾಕ್ಟ್ ಆಗುತ್ತೆ. ಎಲ್ಲಾ ತರನೇ ಇರೋದಕ್ಕೆ ನೀವು ಇಷ್ಟಪಡ್ತೀರಾ? ಎಲ್ಲಾರು ಹೇಗಿದ್ದಾರೆ ನಾನು ಹಾಗೆ ಹೇಳ್ತೀನಿ ಅಂದ್ರೆ ನೀವು ಗುರ್ತಿಸ್ಕೊಳ್ತೀರಾ? ಗುರ್ತಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಕೆಲವೊಂದ್ ಕಡೆ ಏನಾಗುತ್ತೆ, ನಮ್ದು ಹಳೆ ಸ್ಕೂಲ್, ನಾವೇನ್ ಹಳೆ ಕಾಲದಿಂದ ಮೆಥಡ್ಸ್ ಮಾಡ್ಕೊ ಬಂದಿದ್ರಿ ಅದೇ ಮೆಥಡ್ ಅಲ್ಲಿ ನಾವು ಹಾಗೆ
ಇಲ್ಲ. ಸೊ ಫಸ್ಟ್ ನೀವು ಫೋನ್ ನೋಡಿರ್ಲಿಲ್ಲ, ಒಂದು ಟೆಲಿಗ್ರಾಮ್ ಕಳಿಸ್ಬೇಕಿತ್ತು, ಎಮರ್ಜೆನ್ಸಿ ಮೆಸೇಜಸ್ ನ ಪಾಸ್ ಮಾಡ್ಬೇಕು ಅಂದ್ರೆ. ಆಮೇಲೆ ಯಾವುದೋ ಒಂದು ಮನೆಯಲ್ಲಿ ಅಂದ್ರೆ ಒಂದು 100ಕ್ಕೆ ಒಂದು ಮನೆಯಲ್ಲಿ ಒಂದು ಸಣ್ಣ ಸೆಲ್ ಫೋನ್ ಕೀಪ್ಯಾಡ್ ಇದೆ, ಅರ್ಥ ಆಯ್ತಾ? ಸ್ವಲ್ಪ ದಿನ ಆದ್ಮೇಲೆ ಇನ್ನೊಂಚೂರು ಅಪ್ಗ್ರೇಡೆಡ್ ಫೋನ್ ಬಂತು. ಅದಾದ್ಮೇಲೆ ಸ್ವಲ್ಪ ಇನ್ನೂ ಚೆನ್ನಾಗಿ ಸಿಗಕ್ ಸ್ಟಾರ್ಟ್ ಆಯ್ತು. ಒಂದೊಂದು ಮನೆಗೆ ಒಂದೊಂದು ಫೋನ್ ಬಂದಿದೆ. ಈಗ ಮನೆಯಲ್ಲಿರೋ ಅಷ್ಟು ಜನರ ಹತ್ರ ಒಂದೊಂದು ಫೋನ್ ಇದೆ. ಅದರಲ್ಲೂ ಅಪ್ಗ್ರೇಡ್ ನೀವೇ ಹೇಳ್ತೀರಾ, ಮೇಡಮ್ ಆಪಲ್ 14G ನಂಗೆ ಬೇಡ, 15+ ಬೇಕು, ಮಾಮ್ 16+ ಬಂದಿದೆ, ಮಾಮ್ ಇವಾಗ 16+ ಪ್ರೋ ಬಂದಿದೆ ಮೇಡಮ್ ಅಂತ ಹೇಳ್ತೀರಾ. ಅಂದ್ರೆ ನೀವು ಬಳಸುವಂತ ಆ ಮೊಬೈಲ್ ಅಲ್ಲೇ ನೀವು ಅಪ್ಗ್ರೇಡ್ ಕೇಳಿದಾಗ ನೀವು ಟೀಚರ್ಸ್ ಆಗಿ ನಿಮ್ಮ ಟೀಚಿಂಗ್ ಅಲ್ಲಿ ಯಾವ ಮಟ್ಟಕ್ಕೆ ಅಪ್ಗ್ರೇಡ್ ಅನ್ನ ನೀವು ಬೆಳೆಸ್ಕೋಬೇಕು. ಸೊ ಥಿಂಕ್ ಬಿಯಾಂಡ್ ಆಫ್ ಎವ್ರಿಥಿಂಗ್. ನಾನು ಕೊಡುವಂತ ಒಂದು ವಿಚಾರ ಇಷ್ಟೇ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಹೇಳ್ತಾರೆ ಲೀವಿಂಗ್ ಥಿಂಗ್ಸ್ ಬಗ್ಗೆ ಜಬಾ ಮೇಡಮ್ ಹೇಳ್ಕೊಡ್ತಿದ್ದಾರೆ ಅಲ್ವಾ ಮ್ಯಾಮ್? ಬುಕ್ ಹಿಡ್ಕೊಂಡು ಬೋರ್ಡ್ ಮೇಲೆ ಬರ್ದು ಹಾರ್ಡ್ ವರ್ಡ್ಸ್ ಬರ್ದು ಲಿವಿಂಗ್ ಥಿಂಗ್ಸ್ ಬಗ್ಗೆ ನಾನ್ ಲಿವಿಂಗ್ ಪರ್ಸನ್ ತರ ನಿಂತ್ಕೊಂಡು ಬೋರ್ಡ್ ಅಲ್ಲಿ ರೀಡ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಬಾಯ್ ಅಂತ ಹೋದ್ರೆ ಮಕ್ಕಳಿಗೆ ಅರ್ಥ ಆಗುತ್ತಾ? ಅರ್ಥ ಆಗುತ್ತೆ. ಅದೇ ಒಂದ್ ಲೆವೆಲ್ ಒನ್ ಸ್ಟೆಪ್ ಫಾರ್ವರ್ಡ್ ಹೋಗಿ ಒಂದು ಮಗುನ ಎದುರುಗಡೆ ಕರೆದು ಆ ಬ್ಲಿಂಕ್ ಮಾಡಿ ಕಣ್ಣನ್ನ ತೋರಿಸಿ, ಟಚ್ ಮಾಡಿ ಫೀಲ್ ತೋರಿಸಿ ಅಲ್ವಾ, ಟೇಸ್ಟ್ ಮಾಡಿ ಟೇಸ್ಟ್ ಇಂಪ್ಯಾಕ್ಟ್ ಮಾಡಿಸಿ ಅವರಿಗೆ ಅಲ್ವಾ, ಕಿವಿಗೆ ಏನೋ ಒಂದು ಸೌಂಡ್ ಮಾಡಿ ಕೇಳಿಸಿ ಆ ಮಗು ಆ ವಿಚಾರನ ತುಂಬಾ ಚೆನ್ನಾಗಿ ಕಲಿಯುತ್ತೆ. ಕರೆಕ್ಟಾ? ಅದೇ ರೀತಿ ಪ್ಲಾಂಟ್ಸ್ ಬಗ್ಗೆ ಹೇಳ್ಕೊಡ್ತಿರ್ತೀರಾ, ಹೊರಗಡೆ ಕರ್ಕೊಂಡು ಹೋಗಿ ಲೈವ್ ಪ್ಲಾಂಟ್ಸ್ ನ ತೋರಿಸಿ ಮಕ್ಕಳಿಗೆ ಹೇಳ್ಕೊಡಿ, ಮಕ್ಕಳು ಬೇಗ ಮನಸ್ಸಿಗೆ ಹೋಗುತ್ತೆ. ಅಂದ್ರೆ ನಿಮ್ಮ ಟೀಚಿಂಗ್ ಅನ್ನ ಕೇವಲ 4 ಗೋಡೆಗಳ ಮಧ್ಯೆ ಸೀಮಿತ ಮಾಡದೆ ಹೊರಗಡೆನೂ ಕೂಡ ನಿಮಗೆ ಇರುವಂತ ಅವಕಾಶನ ಬಳಸ್ಕೊಂಡು ಮಕ್ಕಳಿಗೆ ಟೀಚ್ ಮಾಡ್ತಾ ಹೋಗಿ, ಅಪ್ಗ್ರೇಡ್ ಆಗ್ತಾನೆ ಹೋಗಿ. ನೀವು ಕೂಡ ಎಲ್ಲರಲ್ಲಿ ಒಬ್ಬರಾಗ್ತೀರಾ, ನೀವು ಡಿಫರೆಂಟ್ ಆಗಿ ಕ್ರಿಯೇಟ್ ಆಗ್ತೀರಾ. ಅವಾಗ ಮಾತ್ರನೇ ನೀವು ಕೂಡ ಅಚೀವ್ ಸಮಥಿಂಗ್. ಇಲ್ಲ ಅಂದ್ರೆ ಅಪ್ಪ ಹಾಕಿದ ಆಲದ ಮರ ಅಂತ ಒಂದೇ ಸ್ಕೂಲಲ್ಲಿ ಇವ್ರು ತಗ್ದಾಕ್ಬಿಡ್ತಾರೆ, ಈ ವರ್ಷ ಇನ್ಕ್ರೀಸ್ ಮಾಡೋದ್ರೇನೋ ಸ್ಯಾಲರಿ ಅಯ್ಯೋ ಅಂತ ಅನ್ಕೊಂಡು ನಿಮ್ಮಲ್ಲಿ ಕ್ವಾಲಿಟಿ ಇಲ್ದಾಗ ನೀವು ಆ ರೀತಿ ತಲೆ ಬಗ್ಗಿಸ್ಕೊಂಡು ಒಂದ್ ಪ್ಲೇಸ್ ಅಲ್ಲಿ ಇರ್ಬೇಕಾಗುತ್ತೆ. ಅದೇ ನಿಮ್ಮಲ್ಲಿ ಕ್ವಾಲಿಟಿ ಇದ್ದಾಗ ಇಟ್ಸ್ ಓಕೆ, ನನ್ನ ಕೆಲಸ ನಾನು ಕರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ, ನನ್ನ ಒಂದು ಟೀಚಿಂಗ್ ಮೆಥಡ್ಸ್ ಬರ್ತಾ ಇಂಪ್ರೂವ್ ಆಗ್ತಿದೆ ಅಂತ ನಿಮ್ಮನ್ನ 10 ಜನ ಪೇರೆಂಟ್ಸ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು ಅಥವಾ ಹೊರಗಡೆ ಜನ ಆಗಿರ್ಬೋದು ಗುರುತಿಸೋ ತರ ನಿಮ್ ಟೀಚಿಂಗ್ ಇರಬೇಕು. ಆ ಲೆವೆಲ್ಗೆ ಹೋಗ್ಬೇಕು. ಪುಟ್ಟ ಕಥೆನ ಮನೇಲಿ ಹೋಗಿ ಕುತ್ಕೊಂಡು ಯೋಚನೆ ಮಾಡಿ ನೋಡಿ. ಮಂಡೆಯಿಂದ ಸ್ಕೂಲ್ ಶುರು ಆಗ್ತಾ ಇದೆ, ಸೊ ಮಕ್ಕಳು ಒಳಗಡೆ ಬರ್ತಾ ಇದ್ದಾರೆ. ಅವ್ರನ್ನ ಬೆಳೆಸೋದ್ರ ಜೊತೆಗೆ ನಿಮ್ಮನ್ನ ನೀವು ಅಪ್ಗ್ರೇಡ್ ಮಾಡ್ಕೊಂಡು ಗುರುತಿಸ್ಕೊಳ್ಳೋದನ್ನ ಕಲೀರಿ. ಫಸ್ಟ್ ಆಫ್ ಆಲ್ ಆ ಮಣ್ಣು ಯಾರಿಗೂ ಮುಟ್ಟಕ್ಕೆ ಇಷ್ಟ ಆಗಲಿಲ್ಲ, ಆದ್ರೆ ಆ ಐಡಲ್ ಎಲ್ಲರಿಗೂ ಬಾಚಿ ತಕ್ಕೊಳ್ಳೋ ತರ ಇದೆ. ಹಾಗೇನೆ ಟೀಚಿಂಗ್ ಅಲ್ಲಿ ನೀವು ಮಾಡುವಂತ ಪಾಠ ಮೊದಲು ಮಕ್ಕಳಿಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಅವರು ನಿಮ್ಮನ್ನ ಫಸ್ಟ್ ಇಷ್ಟಪಡ್ತಾರೆ, ನಿಮ್ ಸಬ್ಜೆಕ್ಟ್ ನ ಇಷ್ಟಪಡ್ತಾರೆ. ನಮ್ಮ ಮ್ಯಾಮ್ ಏನಾದ್ರು ಅನ್ಕೊಳ್ತಾರೆ ಅಂತ ನೀವು ಹೇಳಿದ್ದನ್ನೆಲ್ಲ ಕೇಳಿ ಹೇಳಿದ್ದನ್ನೆಲ್ಲ ಓದುತ್ತಾರೆ ಚೆನ್ನಾಗಿ. ಸೊ ಹಂಗಾಗಿ ಅಪ್ಗ್ರೇಡ್ ಯುವರ್ ಸೆಲ್ಫ್. ದ ಮೇನ್